ನಮಸ್ಕಾರ ಕರ್ನಾಟಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ನಿಧಿ ರಚನೆಗೆ ಜೀವನಿಗೆ ಹೇಳೋಕ್ಕೆ ಅಂತ ಬಂದಾಗ ನಿಧಿ ಹೇಳ್ತಾಳೆ, ಅಲ್ಲಿ ನಿಮ್ಮ ಅತ್ತೆನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅವ್ರಿಗೇನೋ ಶಾಸ್ತ್ರ ಮಾಡಬೇಕಂತ. ಏನು ಶಾಸ್ತ್ರ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ, ವಿಧವೆ ಶಾಸ್ತ್ರ ಮಾಡಬೇಕು ಅಂತಿದ್ದಾರೆ ಅಂತ. ಅಯ್ಯೋ ಅಮ್ಮಂಗೆ ಅದೆಲ್ಲ ಇಷ್ಟ ಇಲ್ಲ, ಯಾಕೆ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ ಜೀವನಿಗೆ ಸಿಟ್ಟೆ ಬರುತ್ತೆ. ಅದಕ್ಕೆ ನಂಗೆ ಅದೆಲ್ಲ ಗೊತ್ತಿಲ್ಲ, ಅಮ್ಮ ಹೇಗಿದ್ದಾರೆ ಅಂತ ಕೇಳಿದ್ದಕ್ಕೆ ನಿಧಿ ನಾನು ನಮ್ಮ ಅಕ್ಕ ನೋಡಲಿಲ್ಲ, ಆದರೆ ಅವ್ರಿಗೆ ಇದು ಶಾಸ್ತ್ರ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದಾಗ ಜೀವನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅಮ್ಮಂಗೆ ಅದೆಲ್ಲ ಮಾಡೋದು ಇಷ್ಟ ಇಲ್ಲ, ಯಾರನ್ನು ಕೇಳಿದಾರೆ ಇವರು ಇದನ್ನೆಲ್ಲ ಮಾಡ್ತಿದ್ದಾರೆ, ಅಮ್ಮಂಗೆ ಇದನ್ನೆಲ್ಲ ಇಷ್ಟ ಆಗೋದಿಲ್ಲ, ಅಮ್ಮಂಗೆ ಇಷ್ಟ ಆಗೋ ಕೆಲಸ ಯಾರೂ ಮಾಡಿಕೊಡ್ದು ಅಂತೇಳಿ ಅದನ್ನು ತಡೆಯೋದಕ್ಕೆ ಅಂತ ಜೀವ ಮುಂದಾಗ್ತಾನೆ. ಮುಂದಾದಾಗ ರಚನೆ ಮತ್ತು ಬಾಲ ಎಷ್ಟೇ ತಡೆದ್ರು ಜೀವ ಇಲ್ಲ, ನಾನು ಹೋಗಿ ಅದನ್ನು ತಡೆಯಲೇಬೇಕು, ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾನೆ. ಆಗ ಬಾಲ ಹೋಗಬೇಡ ಕಣೋ, ನೀನಲ್ಲಿ ಹೋಗೋದು ಸರಿ ಹೋಗಲ್ಲ ಅಂತ ನಿಂಗೆ ಗೊತ್ತಾನೆ. ದೇವಿ ನಿಂಗೆ ಹೇಳಿದಾಳೆ, ಅಮ್ಮನ ಪರಿಸ್ಥಿತಿ ಸರಿ ಇಲ್ಲ, ನಿಂಗೆ ಏನು ಬೇಕಾದ್ರೂ ಆಗ್ಬೋದು, ಅದರಿಂದ ಏನಾದರೂ ಸಮಸ್ಯೆ ಆಗಿ ಜಗಳ ಆದರೆ ಸುಮ್ಮನೆ ಎಲ್ಲನೂ ತೊಂದರೆ ಆಗುತ್ತೆ, ದಯವಿಟ್ಟು ನೀನು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು ಅಂತ ಬಾಲ ಅವನಿಗೆ ಸಂತೈಸ್ತಾನೆ. ಅದಕ್ಕೆ ಜೀವನ್ ನಾನು ಮಾಡಿದ ತಪ್ಪಿಂದ ಇವಾಗ ನಾನಲ್ಲಿ ಹೋಗೋಕ್ಕಾಗಲ್ಲ ಅನ್ನೋ ಕಣ್ಣ ಗೊತ್ತಾಗಿ ಸುಮ್ಮನಾಗ್ಬಿಡ್ತಾನೆ. ಆಗ ರಚನಾ ನೀವು ತಲೆ ಕೆಡಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ರಚನಾ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಇದನ್ನೆಲ್ಲ ಅಮ್ಮಂಗೆ ಇಷ್ಟ ಇಲ್ಲ, ಅಪ್ಪ ಇದ್ದಾಗಿಂದ ಅವ್ರು ಹಂಗೆ ಇದ್ರು, ಅವ್ರು ಹಂಗೆ ಇರಬೇಕು, ಹಂಗೆ ಇರೋದೇ ನನ್ನ ಇಷ್ಟ ಅಂತ ಅಸಹಾಯಕನಾಗೋದೆ ನಾನು. ಹೋಗಿ ಅಮ್ಮಂಗೆ ಮಾಡ್ತಿರೋ ಶಾಸ್ತ್ರನ ತಡೆಯುವಂಥ ಶಕ್ತಿನೂ ನನಗಿಲ್ಲ, ದಯವಿಟ್ಟು ನೀವಾದರೂ ಅಲ್ಲಿಗೆ ಹೋಗಿ, ನೀವು ಹೋಗಿ ಅದನ್ನು ತಡೀರಿ ಅಂತ ಹೇಳಿ ಜೀವ ರಚನೆಗೆ ಹೇಳ್ತಾನೆ. ರಚನೆ ನಾನು ಹೋಗ್ತೀನಿ ಅಂತ ಅಲ್ಲಿಗೆ ಹೋಗ್ತಾಳೆ. ಇಲ್ಲಿ ಜೀವ ಬಾಲನ ತಪ್ಪಿಕೊಂಡು ನೀ ಅಲ್ಬೇಡ, ಜೀವ ಸಮಾಧಾನ ಸಮಾಧಾನ ಮಾಡ್ತಾನೆ. ಆ ತತ್ತನಲ್ಲಿ ಹೋಗೋಷ್ಟರಲ್ಲಿ ಜೀವ ಇಲ್ಲಿಂದ ಹೋಗಿ ಟೆರೆಸ್ ಮೇಲಿಂದ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಅಂತ ಹೋಗ್ತಾನೆ. ಅವಾಗ ಅವ್ರ ಅಮ್ಮನ ಮಕ್ಕ ಕಾರಣತಾನು ಆಸೆಯಿಂದ ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ಕನಕಾಂಬರಿ ಮತ್ತು ಈಶ್ವರಿ ಅವರು ಇಬ್ಬರೂ ಅವ್ರ ಅಮ್ಮನ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂತ ಆಚೆ ಕಡೆ ಚೇರ್ ಹಾಕಿ ಕೂರಿಸಿ ಅವ್ರಿಗೆ ಶಾಸ್ತ್ರ ಮಾಡೋಕೆ ಮುಂದಾಗ್ತಾರೆ. ಆಗ ಪದ್ಮಜ ಹೇಳ್ತಾಳೆ, ಇಲ್ಲ ನನಗೆ ಇದೆಲ್ಲ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾಳೆ. ಅವಾಗ ವದ್ದೇಶ್ವರಿ ಹೇಳ್ತಾಳೆ, ಅಮ್ಮ ಮದುವೆ ಆಗದಲ್ಲೇ ಇರುವಂಥ ಹೆಣ್ಮಕ್ಳು ಇದು ಶಾಸ್ತ್ರನೆಲ್ಲ ನೋಡಬಾರ್ದು, ನೀನು ಸ್ವಲ್ಪ ಆ ಕಡೆ ಇರು ಅಂತ ಹೇಳಿ ದೇವಿನ ಕಳಿಸ್ತಾರೆ. ದೇವಿನ ಕಳಿಸಾದ್ಮೇಲೆ ದೇವಿಗೆ ಹೇಳ್ತಾಳೆ ಪದ್ಮಜ, ನೀನು ಹೋಗ್ಬೇಡ ಇಲ್ಲೇ ಇರು ಅಂತ. ಆದರೆ ಇಲ್ಲ ದೊಡ್ಡಮ್ಮನ ಇಲ್ಲೇ ಇರ್ತೀನಿ ಪಕ್ಕದಲ್ಲಿ ಅಂತ ಹೇಳ್ತಾಳೆ. ಆಗ ಕನಕಾಂಬರಿ ನೀವು ಶಾಸ್ತ್ರ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳಿ ಅವ್ರು ಫಸ್ಟ್ ಹ್ಯಾಂಡಲ್ಗೆ ಕುಂಕುಮ ತೆಗೆಯೋಕ್ಕೆ ಅಂತ ಬಂದಾಗ ಅದನ್ನು ಜೀವ ಮೇಲಿಂದ ನೋಡ್ತಿರ್ತಾನೆ. ಆಗ ಪದ್ಮಜ ಬೇಡ ನಾನು ತೆಗಿಬೇಡಿ, ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಆದರೂ ಕೇಳಿದಲೆ ಕನಕಾಂಬರಿ ಹಠದಿಂದ ಅದನ್ನು ತೆಗೀರಿ ಅಂತ ಹೇಳ್ತಾಳೆ. ಇನ್ನೇನು ತೆಗಿಬೇಕು ಅಷ್ಟರಲ್ಲಿ ಕನಕಾಂಬರಿ ಮುಂದೆನೇ ಅವಳು ಒಂದು ಕೈನ ಇಟ್ಕೋತಾಳೆ. ಆ ಕೈ ಇಟ್ಕೊಂಡಿದ್ದು ನೋಡಿದೆ ರಚನೆ ಆಗಿರ್ತಾಳೆ. ರಚನೆ ಬಂದು ಅವನ ಕೈ ಇಟ್ಕೊಂಡು, ಏನು ಮಾಡ್ತಿದ್ದೀರಾ ನೀವು, ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ರು? ಒಂದು ಹೆಣ್ಣಿಗೆ ಯಾವಾಗಲೂ ಅರಿಶಿನ ಕುಂಕುಮ ಬಳೆ ಹೂವು ಅನ್ನೋದು ಗಂಡನಿಂದ ಬಂದಿರೋ ವರ ಅಲ್ಲ, ಆ ದೇವ್ರು ಕೊಟ್ಟಿರೋವಂಥ ವರ. ಈ ವರದಿಂದ ಅವಳು ಯಾವಾಗಲೂ ಮುತ್ತೈದೆಯಾಗಿ ಇರ್ತಾಳೆ ಹೊರತು ಇದನ್ನು ಯಾರು ಕಿತ್ಕೊಳ್ಳೋಂಥ ಅಧಿಕಾರ ಯಾರಿಗೂ ಇಲ್ಲ. ಹಂಗಂತ ಗಂಡ ಹೋಗಿದ ತಕ್ಷಣದೆಲ್ಲ ತೆಗಿಬೇಕು ಅಂತ ಯಾಕೆ ಕಾನೂನು ಮಾಡಿದೆ, ಯಾರು ಉಳಿಸಿದೆ, ಇದನ್ನೆಲ್ಲ ಮಾಡೋದು ಸರಿಯಲ್ಲ ಅಂತ ರಚನೆ ಕೇಳಿದಾಗ ಕನಕಾಂಬರಿ, ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ನೀವು ಸುಮ್ಮನೆ ಇದ್ಬಿಡು, ಆಚಾರ ವಿಚಾರ ಗೊತ್ತಿಲ್ಲ, ಮಾತಾಡೋದು ಬರಬೇಡ ಅಂದಾಗ. ಯಾವ್ದು ಆಚಾರ ವಿಚಾರ? ಹಾಗಾದ್ರೆ ಹೆಂಡ್ತಿ ಏನಾರ ಸತ್ತರೆ ಗಂಡನ ತಲೆ ಬೋಳಿಸ್ತೀರಾ? ಇಲ್ಲ ತಾನೇ, ಅವ್ನಂಗೆ ಆರಾಮಾಗಿರೋದಕ್ಕೆ ಬಿಟ್ಬಿಡ್ತೀರಾ? ಇದನ್ನೆಲ್ಲ ಯಾಕೆ ಹೆಣ್ಣಿಗೆ ಮಾಡಬೇಕು ಅಂತ ಯಾರೂ ಹೇಳಿಲ್ಲ. ನಿಮ್ಮ ಬೂಟಾಟಿಕೆಗಳನ್ನೆಲ್ಲ ನೀವೇ ಇಟ್ಕೊಳ್ಳಿ, ಈ ಹಳೆ ಕಾಲದವ್ರು ಇದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಹೌದು ರಚನಾ ಅವ್ರಿಗೆ ನಮ್ಮ ದೊಡ್ಡಮ್ಮಗೆ ಇದನ್ನೆಲ್ಲ ಮಾಡೋದು ಇಷ್ಟ ಇಲ್ಲ, ಅವ್ರಿಗೆ ಯಾಕೆ ಇಂಥದ್ದು ಕಷ್ಟ ಕೊಡಬೇಕು, ದೊಡ್ಡಪ್ಪನ ಕಳ್ಕೊಂಡಿದ್ದು ನೋವಲ್ಲಿ ದೊಡ್ಡಮ್ಮ ಇದ್ದಾರೆ, ಅಂಥದ್ದಲ್ಲಿ ಇಂಥ ಸಮಯದಲ್ಲಿ ಇಂಥ ಶಾಸ್ತ್ರ ಮಾಡಿದ್ರೆ ಅವ್ರಿಗೆ ಇನ್ನಷ್ಟು ನೋವಾಗಲ್ವಾ ಅಂತ ಅವ್ನು ಕೇಳ್ತಾಳೆ. ಇದನ್ನು ಬಾಲ ಮತ್ತು ಜೀವ ಮೇಲಿಂದ ನೋಡ್ತಿರ್ತಾರೆ. ಜೀವ ಹೇಳ್ತಾನೆ, ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಅಮ್ಮಂಗೆ ಇದೆಲ್ಲ ಮಾಡೋ ತರಬೇಕು ಒಂಚೂರು ಇಷ್ಟ ಇಲ್ಲ, ನಂಗೆ ಇದೆಲ್ಲ ನೋಡೋದಕ್ಕೆ ಆಗ್ತಾಯಿಲ್ಲ, ನನ್ನ ಕೆಲಸನ ತಡೆಯೋದಕ್ಕೂ ಆಗ್ತಾಯಿಲ್ಲವಲ್ಲ ಅಂತ ಜೀವ ಬಾಲನ ಹತ್ರ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾನೆ. ಕನಕಾಂಬರಿ ಹೇಳ್ತಾಳೆ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ ರಚನಾ, ನೀನು ಇದನ್ನೆಲ್ಲ ಮಾತಾಡ್ದಲ್ಲೇ ಸುಮ್ಮನೆ ಸೈಡಿಗೆ ನಿಂತ್ಕೊಂಡ್ಬಿಡು, ನಾವೇನು ಮಾಡಬೇಕು ಅನ್ನೋ ಶಾಸ್ತ್ರ ನಮಗೆ ಗೊತ್ತು, ಮುಂದೆ ಆಗಬೇಕಾಗಿರೋ ಕೆಲಸ ತುಂಬ ಇದೆ, ಇದೊಂದೇ ಅಲ್ಲ, ಇನ್ನು ಬೇರೆ ಶಾಸ್ತ್ರ ಎಲ್ಲ ಮಾಡಬೇಕಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ರಚನೆಲ್ಲ ಮಾಡಿ, ನೀವು ಮಾಡಬೇಕಾಗಿರೋ ಶಾಸ್ತ್ರ ಮಾಡಿ, ಹಾಗಂತ ಇದನ್ನೆಲ್ಲ ಮಾಡಿ ಅಂತ ಹೇಳಿದಲ್ಲ, ಹಾಗಂತ ನೀವು ಇನ್ನೂ ಹಳೆ ಕಾಲದಲ್ಲಿದ್ದರೆ, ಹಳೆ ಕಾಲದ ಮೇಕಪ್ ಮಾಡ್ಕೋತಿರಲಿಲ್ಲ, ಇವಾಗ ನೀವು ಮೇಕಪ್ ಮಾಡ್ಕೋತಿರಲ್ಲ, ಅದನ್ನ ಯಾರು ಕೇಳ್ತಾರೆ? ಅದನ್ನು ಹಳೆ ಕಾಲದವ್ರಾಗಿದೆ, ಅದನ್ನೆಲ್ಲ ಯಾಕೆ ಮಾಡ್ತೀರಾ? ನೀರು ನಲ್ಲಿಲ್ಲಿ ಇಟ್ಕೋತೀರಾ? ಅವಾಗೆಲ್ಲ ಬಾವಿಯಿಂದ ನೀರು ಸೇರ್ತಾಯಿದ್ರು, ಈಗ ನೀವು ಅದನ್ನೆಲ್ಲ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಕನಕಾಂಬರಿ ಸಿಟ್ಟು ಬಂದು, ನನ್ನ ಸಿಟ್ಟನ್ನ ಕೆರಳಿಸ್ಬೇಡ ರಚನಾ, ನನ್ನೇನೋ ಕೋಪಗೊಂಡು ನಾನು ಸುಮ್ಮನೆ ಇರಲ್ಲ ಅಂತ ಕನಕಾಂಬರಿ ಹೇಳ್ತಾಳೆ. ಅದಕ್ಕೆ ರಚನಾ, ಅತ್ತೆ ನೀವೇನೋ ಸಿಟ್ಟು ಮಾಡ್ಕೊಳ್ಳಿ, ನಾನು ಈ ಶಾಸ್ತ್ರ ಹಾಕೋದಕ್ಕೆ ಬಿಡಲ್ಲ, ಇದೆಲ್ಲ ಮಾಡೋದು ಸರಿಯಲ್ಲ, ಅವ್ರಿಗಿದನ್ನೆಲ್ಲ ತೆಗಿಯೋದ್ರಿಂದ ಯಾವುದು ಸರಿಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕನಕಾಂಬರಿ, ನೋಡು ನಿಂಗೆ ಲಾಸ್ಟಾಗಿ ಹೇಳ್ತಿದ್ದೀನಿ, ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಸೈಡಿಗೆ ಹೋಗು ಅಂತ ಹೇಳ್ತಾಳೆ. ಆಗ ಅದೇ ಟೈಮ್ಗೆ ವದೇಶ್ವರಿ ಬಂದು ರಚನೆನ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ. ಸೈಡಿಗೆ ಕರ್ಕೊಂಡೋಗಿ ಹೇಳ್ತಾರೆ, ರಚನಾ ಇದೆಲ್ಲ ಒಂದು ಶಾಸ್ತ್ರ ಅಷ್ಟೇ, ಇದನ್ನೆಲ್ಲ ನೀನು ಯಾಕೆ ತಡಿಬೇಕಂತಿದೆಯಾ, ಇದನ್ನೆಲ್ಲ ತಡಿಬಾರ್ದು, ನೀನು ಈ ಮನೆ ಸೊಸೈಟಿ ಇವಾಗ ಬಂದಿದೆಯಾ, ನೀ ಮಾಡೋ ಎಡವಟ್ಟಿಂದ ಏನಾದರೂ ನಿನ್ನ ಗಂಡನ
ಮತ್ತೆ ಮನೆಯಿಂದ ಆಚೆ ಹಾಕಿದ್ರೆ ಏನು ಮಾಡ್ತೀಯ, ನೀನು ಅಂದ್ಕೊಂಡ್ರೆ ಕೆಲಸ ಮಾಡೋದಕ್ಕಾಗತ್ತಾ, ದಯವಿಟ್ಟು ಸುಮ್ಮನೆ ಇದ್ಬಿಡು, ಅವ್ರು ಏನು ಮಾಡ್ಕೋತಾರೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಯೋಧೇಶ್ವರಿ ರಚನ ಸುಮ್ಮನೆ ಇರಿಸ್ತಾಳೆ. ಆಗ ಕನಕಾಂಬರಿ ಹೇಳ್ತಾಳೆ, ಈ ಸೈಡಿಗೆ ಹೋಗ್ತೇ ಇಲ್ಲ, ನಾನು ಸುಮ್ಮನೆ ಇಲ್ದಲೇ ಇರಬೇಕಾ ಅಂತ ಗದರ್ತಾಳೆ. ಆಗ ದೇವಿ ಬಂದು ಅದಕ್ಕೆ ಬನ್ನಿ, ನಾವು ಇಲ್ಲಿರೋದು ಬೇಡ ಅಂತ ಹೇಳಿ ರಚನಾನ ಅಲ್ಲಿಂದ ಹೇಳ್ಕೊಂಡು ನಿಧಿ ಮತ್ತು ದೇವಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದ್ಮೇಲೆ ನೀವು ಶಾಸ್ತ್ರ ಮಾಡೋದಕ್ಕೆ ಶುರು ಮಾಡಿ, ಏನೇನು ಮಾಡಬೇಕು ಆ ಶಾಸ್ತ್ರ ಎಲ್ಲ ಮಾಡಿ ಅಂತ ಹೇಳ್ತಾಳೆ. ಅದನ್ನು ಜೀವ ಮೇಲಿಂದ ನೋಡಿದಾಗ ಬಾಲ ಹೇಳ್ತಾನೆ, ರಚನವ್ರಿಗೂ ಏನೋ ಹೇಳಿ ಕಳಿಸ್ಬಿಟ್ರು ಅನಿಸುತ್ತೆ ಅಂತ ಹೇಳಿದಾಗ ಜೀವಂಗೆ ಏನು ಮಾಡೋಕ್ಕಾಗದೆ ಅಂತ ಅಸಹಕಾರನಾಗೋದ್ನೆಲ್ಲ ನಾನು ಅಮ್ಮಂಗೆ ಶಾಸ್ತ್ರ ಮಾಡಬಾರ್ದು ಅಂತ ಎಷ್ಟೇ ತಡೆಯೋದ್ರು ಆಗ್ತಾ ಇಲ್ವಲ್ಲ, ಆದರೂ ಇವರು ಇದನ್ನು ಮಾಡ್ತಿದ್ದಾರಲ್ಲ ಅಂತ ಜೀವಂಗೆ ಬೇಜಾರಾಗ್ತಾರತ್ತೆ ಮೇಲಿಂದ ನೋಡಿ. ಆದರೆ ಅವ್ನಿಗೆ ಅವ್ರ ಅಮ್ಮನ ಮಕ್ಕ ನೋಡಬೇಕು ಅನ್ಸಿರತ್ತೆ, ಆದರೆ ಎಲ್ಲರೂ ಮುತ್ಕೊಂಡಿರೋದ್ರಿಂದ ಅವ್ರ ಅಮ್ಮನ ಮಕ್ಕ ಅವನ್ನ ಕಾಣಿಸೋದೇ ಇಲ್ಲ. ಅವ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಆಡೋದಕ್ಕೆ ಶುರು ಮಾಡ್ತಾನೆ. ನಂಗೆ ಏನೂ ಮಾಡೋದಕ್ಕಾಗಲಿಲ್ವಲ್ಲ, ನಾನು ಇಂಥ ಅಸಹಾಯನಕ್ಕಾಗೋದೆ, ಅಮ್ಮಂಗೆ ಈ ಶಾಸ್ತ್ರ ಮಾಡೋದನ್ನು ತಡಿಬೇಕಿತ್ತು, ಅವ್ರಿಗೊಂಚೂರು ಇದು ಇಷ್ಟ ಇಲ್ಲ ಅನ್ನೋಂತ ಹೇಳಿ ಅಲ್ಲೇ ಕೂಗೋಗಿ ಕೂತ್ಕೊಂಡು ಆಡೋದಕ್ಕೆ ಶುರು ಮಾಡ್ತಾನೆ. ಬಾಲ ಅವನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಲ್ಲಿಗೆ ರಚನಾ ಬರ್ತಾಳೆ. ರಚನಾ ಬಂದು ಹೇಳ್ತಾಳೆ, ಸಾರಿ ಜೀವನ, ನನ್ನ ಕೈಲಿ ಅದನ್ನು ತಡೆಯೋದಕ್ಕಾಗಲಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಅದನ್ನು ಮಾಡೋದಕ್ಕೆ ಮಾಡೇ ಮಾಡ್ತಿದ್ದಾರೆ, ಅದನ್ನು ನನ್ನ ಕೈಲಿ ತಡೆಯೋದಕ್ಕಾಗಲಿಲ್ಲ ಅಂದಾಗ ಜೀವ ಹೇಳ್ತಾನೆ, ನಾವಿದು ಅದ್ರಲ್ಲಿ ಸೋತು ಕೂತ್ಬಿಟ್ನಲ್ಲ, ನಾನು ಏನೂ ಮಾಡೋಕ್ಕಾಗ್ದಿಲ್ಲ ಅಂತ ಅಸಹನಕ್ಕಾಗೋದ್ನಲ್ಲ ಅಂತ ಹೇಳಿ ಜೀವ ಬೇಜಾರು ಮಾಡ್ಕೋತಾನೆ. ಆಗ ರಚನೆ ಹೇಳ್ತಾಳೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದಾಗ ಜೀವ ಇನ್ನೊಂದು ಮಾತು ಹೇಳ್ತಾನೆ, ಮುಂದಕ್ಕೆ ಇಲ್ಲಿ ಆಗಬೇಕಾಗಿರೋ ತುಂಬ ಕೆಲಸಗಳಿದೆ ಅಂತ ನಂಗೆ ಅನ್ನಿಸ್ತಾ ಇದೆ, ಮುಂದೆ ಎಲ್ಲದನ್ನು ನಾವು ಎದುರಿಸಿ ನಿಲ್ಲಬೇಕು. ಅಮ್ಮ ಯಾವಾಗಲೂ ಹಣೆಯಲ್ಲಿ ಕುಂಕುಮ ಅರಿಶಿನ ಬಳೆ ಹೂವು ಮುಟ್ಕೊಂಡೇ ಇರಬೇಕು, ಈ ಥರ ಮಾಡೋ ಜವಾಬ್ದಾರಿ ನಂದಾಗಿರುತ್ತೆ. ಅವ್ರು ಹಂಗೆ ಇರೋದನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಥರ ಅಲ್ಲ, ಅವ್ರು ಹಂಗೆ ಇರ್ತಾರೆ, ಹಂಗೆ ಇರೋ ಥರ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಜೀವ ಪಣ ತೊಡ್ತಾನೆ. ಇದನ್ನು ರಚನೆಗೆ ಹೇಳ್ತಾನೆ. ಇಲ್ಲಿ ಆಮೇಲೆ ರಾಣನ ಮಲಗಿಸೋನು ಎಷ್ಟೇ ಕರೆದ್ರೂ ಅವ್ನಿಗೆ ಎಚ್ಚರ ಆಗ್ತಿರಲ್ಲ. ಅವಾಗ ಬಂದು ಕಪಿಲ್ ಏನು ಮಾಡ್ತಾನೆ, ಅವ್ನ ಕೆಲಸದವನ್ನ ಇಟ್ಕೊಂಡು ಕುದುರೆಪಟ್ಟಿ ಇಟ್ಕೊಂಡು ನಿನ್ನಿಂದನೇ ಇದೆಲ್ಲ ಹಾಕಿದ್ದು, ನೀನೇದೆಲ್ಲ ಮಾಡಿದ್ದು ಅಂತ ಹೇಳಿ ಅವ್ನಿಗೆ ಬೈದು ಕಳಿಸ್ಬಿಡ್ತಾನೆ. ಕಪಿಲ್ ಬಂದು ಅಣ್ಣ ಎದೋಳೋಣ, ಅಣ್ಣ ನೀನೇ ಎಚ್ಚರಾಗಿಲ್ವಲ್ಲ, ಅಣ್ಣ ಎದೋಳೋಣ ಅಂತ ಹೇಳಿ ಕಪಿಲ್ ಮಾಡಿದ ಕೆಲಸಕ್ಕೆ ಅವ್ರ ಅಣ್ಣನೇ ಬಲಿಯಾದ. ಇಲ್ಲಿ ಲಾಯರ್ ಬರೋಣ ಜೀವಂಗೆ ಹೇಳ್ತಾರೆ, ನೀನು ಮಾಡಬೇಕಾಗಿರೋ ಕೆಲಸ ಎಷ್ಟಿದೆ ಅನ್ನೋದು ನಿಂಗೆ ಇವಾಗಾದರೂ ಗೊತ್ತಾಯ್ತಾ, ಇನ್ನು ನಿನಗೆ ಯಾರ್ಯಾರು ಏನೇನು ಅನ್ನೋದು ಮುಂದಕ್ಕೆಲ್ಲ ಗೊತ್ತಾಗುತ್ತೆ, ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿಯಾಗಿರೋ, ನೀನು ರೆಡಿ ಆಗಲೇಬೇಕಾಗಿದೆ ಅಂತ ಸಮಯ ಬಂದಿದೆ ಅಂತ ಹೇಳಿ ಬರೋಣ ಅಲ್ಲಿಂದ ಹೊರಡ್ತಾರೆ. ಇನ್ನೇಳಿಗೆ ಮುಂದೆ ಇಡ್ತಾನೆ. ಅಷ್ಟರಲ್ಲಿ ಅವ್ನಿಗೆ ವಜ್ರೇಶ್ವರಿ ಮತ್ತು ಕನಕಾಂಬರಿ ಮಾತಾಡೋ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಕೇಳಿಸಿ ಅಲ್ಲೇ ಮೆಟ್ಲ ಮೇಲೆ ಮರೆಯಾಗಿ ನಿಂತ್ಕೋತಾನೆ. ಇವರಿಬ್ಬರು ಮಾತಾಡ್ಕೊಂಬರ್ತಾರೆ. ನಾನು ರಚನಾ ತುಂಬ ಸುಖ ಸುಪ್ಪತ್ತಿಗೆ ಬೆಳೆದವಳು, ಅವಳಿಗೆ ಇದೆಲ್ಲ ಅರ್ಥ ಆಗೋಲ್ಲ, ನಿಮ್ಮ ಮನೆಗೆ ಈಗ ಸೊಸೆಯಾಗಿ ನಿಮ್ಮ ಮಡ್ಲಿಗೆ ಹಾಕಿದ್ದೀನಿ, ದಯವಿಟ್ಟು ಅವಳಿಗೆ ಎಲ್ಲನೂ ಹೇಳ್ಕೊಡಿ, ಹಂಗೆ ಅವ್ಳಿಗೆ ಏನಾದ್ರು ತಪ್ಪು ಮಾಡಿದ್ರೆ ಒಂದೇಟು ಹೊಡೆದ್ರೂ ನಂಗೆ ಬೇಜಾರಿಲ್ಲ, ಹಾಗಂತ ಅವಳನ್ನ ಚೆನ್ನಾಗಿ ನೋಡ್ಕೋದು ಅಲ್ಲಿ ಇರಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಕನಕಾಂಬರಿ ಹೇಳ್ತಾಳೆ, ಅವಳಿಗೆ ನಂಗೆ ದೇವಿ ಬೇರೆ ಇಲ್ಲ, ಅವಳು ಬೇರೆ ಇಲ್ಲ, ಇಬ್ಬರು ನನಗೊಂದೇ, ಅವಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀವು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬಿಟ್ಟು ವಜ್ರೇಶ್ವರಿ ಅಂತ ಹೇಳಿ ಕನಕಾಂಬರಿ ಹೇಳ್ತಾಳೆ. ಆಗ ವಜ್ರೇಶ್ವರಿ ಸರಿ ನಾನಿಂದ ಹೊರಡ್ತೀನಿ ಅಂತೇಳಿ ವಜ್ರೇಶ್ವರಿಯಿಂದ ಹೊರಡ್ತಾಳೆ. ಕನಕಾಂಬರಿ ಆ ಕಡೆ ಹೋಗ್ತಾಳೆ. ಇಬ್ಬರು ಮಾತಾಡೋದನ್ನು ಜೀವ ಹಿಂದಿಂದ ನಿಂತ್ಕೊಂಡು ಕೇಳಿಸ್ಕೊತಾನೆ. ಆದರೆ ಅವ್ನಿಗೆ ಅನುಮಾನ ಬರೋ ಥರ ಏನೂ ಇರೋಲ್ಲ. ಇಲ್ಲಿ ರಚನಾ ನಿಧಿನ ಕರ್ಕೊಂಬಂದು ಆ ಕಪಿಲು ನನ್ನ ಚಿಕ್ಕ ಮಾವ ಇದ್ರಲ್ಲ ಅವ್ರ ಮಗ, ಅವನೇನೋ ತಪ್ಪಾಗಿ ನಡ್ಕೊಂಡ್ರೆ ಮತ್ತೆ ಹೇಳು ನನಗೆ ಅಂತ ರಚನಾ ಕೇಳ್ತಾಳೆ. ಅದಕ್ಕೆ ನಿಧಿ ನೆನೆಸ್ಕೋತಾಳೆ, ಇವತ್ತು ಮಾಡಿದ್ದಾನೆ ಅದು ಹೇಳ್ಬೇಕು ಅನ್ಕೋತಾಳೆ. ಅದು ಎಲ್ಲಿ ಜಗಳ ಆಗೋದು ಅನ್ನೋ ಕಾರಣಕ್ಕೆ ನಿಧಿ ಇದನ್ನು ಹೇಳೋದಿಲ್ಲ. ಅದಕ್ಕೆ ಇಲ್ಲ ಅಕ್ಕ, ಹಂಗೆ ಇವತ್ತೇನೋ ನೀನು ಮಾಡಿಲ್ಲ ಅಂದರೆ ಎದುರು ಹೇಳ್ತೀನಿ ಅಂತ ಹೇಳ್ತಾಳೆ. ನೀನು ಮುಚ್ಚಿಟ್ಟೋದ್ರಿಂದ ಏನಾದ್ರು ಅದರಿಂದ ಬೇರೆ ಸಮಸ್ಯೆ ಶುರು ಆಗಬಾರ್ದು, ಅದಕ್ಕೆ ನೀನು ಕೇಳ್ತಿರೋದು, ಏನಾರು ಇದ್ರೆ ನನ್ನ ಹತ್ರ ಓಪನಾಗಿ ಹೇಳು ಅಂತ ಹೇಳಿ ರಚನೆ ಕೇಳ್ತಾಳೆ. ಅಷ್ಟರಲ್ಲಿ ನಿಧಿ ಏನೂ ಇಲ್ಲ ಅಕ್ಕ, ಬಾ ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿಂದ ವಜ್ರೇಶ್ವರಿ ಆಚೆ ನಿಂತಿರ್ಬೇಕಾದ್ರೆ ಜೀವ ಬಾಗಿಲಿಗೆ ಬಂದು ಅತ್ತೆಮ್ಮ ಅಂತ ಕರೀತಾನೆ. ಅದೇನಿದೆ ಅತ್ತೆಮ್ಮ ಅಂತ ಕರೀತಂತ ಹಿಂತಿರುಗಿ ವಜ್ರೇಶ್ವರಿ ನೋಡ್ತಾಳೆ. ಹಂಗ ಜೀವ ಹತ್ರ ಬಂದು ವಜ್ರೇಶ್ವರಿಗೆ ಹೇಳ್ತಾನೆ, ನೀವು ಬಂದಿದ್ದು ಖುಷಿ ಆಯಿತು, ಹಾಗೆ ನೀವು ಬಂದು ನಮ್ಮನೆ ಕಾರ್ಯದಲ್ಲಿದ್ದು ಮುಂದೆ ನಿಂತ್ಕೊಂಡು ಮಾಡಿದ್ದು ನಂಗೆ ಖುಷಿ ಆಯಿತು, ದಯವಿಟ್ಟು ಹೀಗೆ ಏರಿ ಅವಾಗವಾಗ ಬಂದು ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾನೆ, ನಮ್ಮಲ್ಲಿ ಮನೆ ನಂಗೆ ಬರೋದಕ್ಕೆ ಏನು ಸಂಕೋಚ, ನಾನು ಬರ್ತೀನಿ, ನೀವು ತಲೆ ಕೆಡಿಸ್ಕೊಬಿಡಿ, ಆದರೆ ನೀವು ಸ್ವಲ್ಪ ಆರಾಮಾಗಿರಿ, ನೀವೇನು ಅನ್ನೋದು ನಂಗೆ ಗೊತ್ತಿಲ್ಲದೆ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ, ನಿಮ್ಮ ಕೇಳುವಾಗ ನಡೆಸ್ಕೊಂಡಿದ್ದೀನಿ, ದಯವಿಟ್ಟು ಅದನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ವಜ್ರೇಶ್ವರಿ ಕೇಳ್ತಾಳೆ. ಇವರಿಬ್ಬರು ಚೆನ್ನಾಗಿ ಮಾತಾಡ್ತಿರೋದನ್ನ ನೋಡಿ ನಿಧಿ ಮತ್ತು ರಚನೆಗೆ ಶಾಕ್ ಆಗುತ್ತೆ. ನಿಧಿ ಕೇಳ್ತಾಳೆ, ಏನು ಅತ್ತೆ ಅಳಿಯ ಇಬ್ಬರು ಮಾತಾಡ್ಕೊಂಡು ನಿಂತಿದ್ದೀರಾ ಅಂತಾಗ ವಜ್ರೇಶ್ವರಿ ಹೇಳ್ತಾಳೆ, ಅತ್ತೆ ಮತ್ತು ಅಳಿಯ ಇವತ್ತು ಜಗಳ ಆಡ್ತಾರೆ, ನಾಳೆ ಒಂದಾಗ್ತಾರೆ, ಅದನ್ನೆಲ್ಲ ನಿಮಗೆ ಯಾಕೆ ಅಂತ ಕೇಳ್ತಾಳೆ. ಇದನ್ನೆಲ್ಲ ಕೇಳಿ ಖುಷಿಯಾಗುತ್ತೆ. ಮುಂದಿನ ಭಾಗ ಏನಾಗುತ್ತೆ ಕಾದು ನೋಡೋಣ.